ಸ್ಟಾರ್ಟ್. ನಮಸ್ಕಾರ ವೀಕ್ಷಕರೇ, JBM ಟಿವಿಗೆ ಸ್ವಾಗತ. ಇವತ್ತು ನಾವು ಒಂದು ವಿಶೇಷವಾಗಿ ಚರ್ಚೆ ಮಾಡಕತ್ತೀವಿ. ನಮ್ಮ ಜೊತೆ ಅದರ ಜನಸಾಮಾನ್ಯ ರೈತ ರಕ್ಷಣಾ ಸಮಿತಿಯ ಜಂಟಿ ಕಾರ್ಯದರ್ಶಿಗಳು. ಸರ್, ನಿಮ್ಮ ಪರಿಚಯ. ನಮಸ್ಕಾರ, ನಾನು ನೂರ್ ಮೊಹಮ್ಮದ್ ಅಕ್ಕೋಜಿ ಅಂತ. ನಾನು ಜನಸಾಮಾನ್ಯ ಹಿತರಕ್ಷಣಾ ಸಮಿತಿಯ ಜಂಟಿ ಕಾರ್ಯದರ್ಶಿಯಾಗಿ ಸೇವೆಯಲ್ಲಿ ಇದ್ದೇವೆ. ಸರ್, ನಿಮ್ಮ ಜನಸಾಮಾನ್ಯ ರೈತ ರಕ್ಷಣಾ ಸಮಿತಿ ವತಿಯಿಂದ ಈ ಕಳೆದ ವರ್ಷ ನೀವು ಗಾಂಧಿ ಜಯಂತಿ ಪ್ರಯುಕ್ತ ಒಂದು ಸ್ವಚ್ಛತಾ ಅಭಿಯಾನ ಮಾಡಿದ್ರಿ ಈ ಮಿನಿ ವಿಧಾನಸೌಧ ಆವರಣದೊಳಗೆ. ಇವತ್ತು ನಾವು ಅದೇ ವಿಚಾರವಾಗಿ ನಾವು ಒಂದು ವಿಶೇಷವಾಗಿ ಚರ್ಚೆ ನಡೆಸ್ತಾ ಇದ್ದೀವಿ. ಏನಂತಂದ್ರೆ, ರಾಮದುರ್ಗದ ಶಕ್ತಿ ಕೇಂದ್ರ ಹೃದಯ ಭಾಗ, ಇವತ್ತು ಆ ಹೃದಯ ಭಾಗ ಕಸದ ಕೊಂಪೆ ಆಗೈತಿ. ನೀವು ಎಷ್ಟೋ ನಿಮ್ಮ ಸಮಿತಿ ವತಿಯಿಂದ ನಿಮ್ಮ ಸದಸ್ಯರೆಲ್ಲರೂ ಕೂಡಿ ಅದನ್ನ ಸ್ವಚ್ಛ ಮಾಡಿ ಏನೇನು ಮಾಡಿದ್ರಿ. ಅದರ ಬಗ್ಗೆ ನೀವು ಸ್ವಚ್ಛತೆ ಮಾಡ ಬಿಫೋರ್ ಹೆಂಗಿತ್ತು, ಆಮೇಲೆ ಹೆಂಗಿತ್ತು, ಅದ್ರ ಬಗ್ಗೆ ಸ್ವಲ್ಪ ಹೇಳಿಲ್ಲ. ಗಾಂಧಿ ಜಯಂತಿ ಪ್ರಯುಕ್ತವಾಗಿ ನಾವು ವರ್ಷ ಒಂದು ಕಾರ್ಯಕ್ರಮ ಹಾಕೊಂಡಿವಿ. ಹೋದ ವರ್ಷ ಆಚೆ ವರ್ಷದಿಂದ ನಾವು ಅಲ್ಲಿ ಮಿನಿ ವಿಧಾನಸೌಧದಾಗ ಕಾರ್ಯಕ್ರಮ ಗಾಂಧಿ ಜಯಂತಿ ಪ್ರಯುಕ್ತವಾಗಿ ಆ ಕಸ ಎಲ್ಲ ನೋಡಿದ್ವಿ. ನಾವು ಅಲ್ಲಿ ನೋಡಿದ್ರೆ ನಮಗಲ್ಲಿ ಏನಪ್ಪಾ ಇದೇನು ಕಸದ ಗುಂಡಿ ಆಗಿದೆ, ಮುನ್ಸಿಪಾಲಿಟಿ ಕಸದ ಗುಂಡಿ ಅಂತ ಕಾಣಕತ್ತೀವಿ. ಅದಕ್ಕೆ ನಾವು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಕೂಡ್ಕೊಂಡು ನಾವು ಒಂದು ಮೀಟಿಂಗ್ ಮಾಡಿದ್ವಿ. ಹಿಂಗಪ್ಪ ಮತ್ತೆ ಹಿಂಗ ಅಲ್ಲಿ ಮಿನಿ ವಿಧಾನಸೌಧದಾಗ ಈ ನಮೂನಿ ಕಸ ಐತಿ, ಮತ್ತೆ ಇದನ್ನ ಎಲ್ಲ ಸ್ವಚ್ಛ ಮಾಡೋಣ ಹೆಂಗ ಅಂದ್ಬಿಡ್ಲಿ. ಅದಕ್ಕೆ ನಾವು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಕೂಡಿ ಆಯ್ತು ಮಾಡೋಣ, ಚಲೋ ಕೆಲಸ ಅಂತ ಹೇಳಿ ಅದೊಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ವಿ. ನಾವು ಅಲ್ಲಿ ಸ್ವಚ್ಛತೆ ಹೆಂಗಂದ್ರೆ, ಅಲ್ಲಿ ಹೋದ್ರ ಒಬ್ರಿಗೊಬ್ರು ಮಗ ಕಾಣ್ತಿದ್ದಿದ್ರಿ. ಆ ನಮೂನಿ ದೊಡ್ಡ ಕಾಡು ಬೆಳೆದಂಗ ಆಗ್ಬಿಟ್ಟಿತ್ತಲ್ಲಿ. ಅದಕ್ಕೆ ನಾವು ಏನ್ ಮಾಡಿದ್ವಿ, 1-2 ದಿವಸ ನಾವು ಕಸ ಅದನ್ನ ಪೂರಾ ಸ್ವಚ್ಛ ಮಾಡ್ತಾರೆ. 2 ದಿವಸ ಹೋದ್ ಸರ್. ತದನಂತರದಲ್ಲಿ ಮತ್ತೇನ್ ಮಾಡಿದ್ರಿ ನೀವು? ಅಲ್ಲಿ ಕುಂದ್ರು ವ್ಯವಸ್ಥೆ ಇದ್ದಿದ್ರಿ, ಅಲ್ಲಿ ಆಸನದ ವ್ಯವಸ್ಥೆ ಇದ್ದಿದ್ದಿಲ್ಲ. ಮತ್ತೆ ನಾವು ದಾನಿಗಳನ್ನ ಭೇಟಿಯಾಗಿ ಹಿಂಗ್ರಿ ಮಿನಿ ವಿಧಾನಸೌಧದಾಗ ಅಲ್ಲಿ ಕುಂದ್ರಾಕ ಸ್ವಲ್ಪ ಹಿರಿಯರಿಗೆ ಕುಂದ್ರಾಕ ಜಾಗದ ವ್ಯವಸ್ಥೆ ಇಲ್ಲ. ದಾನಿಗಳನ್ನು ನಾವು ಭೇಟಿಯಾಗಿ ಮತ್ತೆ ಹರ್ಲಾಪುರ ಅವ್ರಿಗೂ ಕೇಳಿದ್ವಿ, ಮತ್ತೆ PF ಪಾಟೀಲ್ ಅವ್ರಿಗೂ ಕೇಳಿದ್ವಿ. ಅವರು ಸ್ವ ಇಚ್ಛೆಯಿಂದ ಇಲ್ಲ ಚಲೋ ಕೆಲಸ ಮಾಡಕತ್ತೀರಿ, ನಾವು ನಿಮ್ಗೆ ಕುಂದ್ರಲಿಕ್ಕೆ ಆಸನದ ವ್ಯವಸ್ಥೆ ಮಾಡ್ತೇವೆ ಅಂತ ನಮ್ಗೆ ಒಂದು ಭರವಸೆ ಕೊಟ್ಟರು. ಅದೇ ರೀತಿ ಅವರಲ್ಲಿ 3 ಬೆಂಚನ್ನು ಹಾಕಿ ಕೊಟ್ಟಿದ್ದಾರೆ ಮಂದಿಗೆ ಕುಂದ್ರಲಿಕ್ಕೆ. ಒಳ್ಳೆ ಕೆಲಸ. ಈಗ ಪ್ರೆಸೆಂಟ್ ಸಿಚುವೇಶನ್ ಈಗ ಹೆಂಗೈತೆ ಅಂತಂದ್ರೆ, ಮತ್ತೊಳ್ಳೆ ನೀವು ಏನು ಮಾಡಿದ್ರಿ ಅನ್ನೋದಕ್ಕಿಂತ ಈಗ ಒಳ್ಳೆ ಹೋಗಿ ನೀವು ನೋಡಿದ್ರೆ ಹೆಂಗಾಗೈತಿ? ನೀವು ಯಾವಾಗಾರ ಭೇಟಿ ಕೊಟ್ರಿ ಮಿನಿ ವಿಧಾನಸೌಧ? ನಾವು ಭೇಟಿ ಕೊಟ್ಟಿವಿ ಸರ್. ನಾವು ವಾರದಾಗ 2-3 ಸಲ ಅಲ್ಲಿ ಭೇಟಿ ಕೊಡ್ತೀವಿ. ಮತ್ತೆ ಅದು ಏನೈತಿ ಮೊದಲಿನ ಸ್ಥಿತಿಗೆ ಬಂದೈತಿ ಸರ್. ಮೊದಲು ಹೆಂಗಿತ್ತಂದ್ರೆ, ಮೊದಲು ಏನಿತ್ತಲ್ಲ ಅದ ಸ್ಥಿತಿಗೆ ಬಂದೈತಿ. ಈಗೂ ಗುಟ್ಟಗ ಹಾಕೊಂತಾರ, ಅಲ್ಲೇ ಹೋಗ್ತಾರ. ಏನಾರ ಚುಟ್ಟ ಸೇರ್ತಾರ, ಅಲ್ಲೇ ಹೋಗಿರ್ತಾರ. ಮತ್ತೆ ಏನು ಉಗುಳುದು ನೀರು ಕುಡಿಯೋದು ಎಲ್ಲ ಅಲ್ಲೇ ಮಾಡ್ತಾರ. ಕಸನು ಅಲ್ಲೇ ಐತಿ, ಗಿಡದ ತಪ್ಪಲುಗಳು ಬೀಳ್ತಾವು. ಯಾರೋ ಒಬ್ಬರು ಅದ್ರ ಬಗ್ಗೆ ಕಾಳಜಿ ವಹಿಸುವಲ್ರು. ಇದ್ರ ಬಗ್ಗೆ ಅವರು ತಹಸೀಲ್ದಾರ್ ಆದಂತವ್ರು ಇದ್ರ ಬಗ್ಗೆ ಸ್ವಚ್ಛತೆ ಮಾಡಿಸ್ಬೇಕು. ಅಲ್ಲಿ ಇನ್ನ 108 ಸಮಸ್ಯೆಗಳು ಇದ್ದಾವೆ ಅಲ್ಲಿ ಮಿನಿ ವಿಧಾನಸೌಧ ಹೇಳ್ಬೇಕಂದ್ರೆ. ನಿಮಗೆ ಗೊತ್ತಿದ್ದಂಗೆ ಮುಖ್ಯವಾದ ಸಮಸ್ಯೆ ಯಾವ್ದೈತಿ? ನಮ್ಮ ವೀಕ್ಷಕರ ಮುಖಾಂತರ ನಾವು ಒಂದು ತಾಲೂಕಾ ಆಡಳಿತಕ್ಕೆ ಒಂದು ಚುರುಕು ಮುಟ್ಟಿಸ್ಬೇಕಂತಂದ್ರೆ ಯಾವ ವಿಚಾರದಲ್ಲೂ ಪ್ರಾಬ್ಲಮ್ ಅದಾವೆ ಸರ್? ಅಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಸಬ್ ರಿಜಿಸ್ಟರ್ ಆಫೀಸ್ ಒಂದು ಐತಿ ಸರ್. ಎಲ್ಲ ಆಫೀಸ್ಗಳು ಅಲ್ಲೇ ಇದಾವೆ. ಅಲ್ಲಿ ದಿನಕ್ಕೆ ಏನಿಲ್ಲ ಅಂದ್ರೂ 1000 ಮಂದಿ ಅಲ್ಲಿ ಓಡಾಡೋ ಒಂದು ಸ್ಥಳ ಆಗೈತೆ ಸರ್. ಹೌದ್ರಿ, ಶಕ್ತಿ ಕೇಂದ್ರ ಅಂದ್ರೆ 1000 ಜನ ಬರಲೇಬೇಕು, ಹೋಗ್ಲೇಬೇಕು. ಹೌದು ಸರ್. ಮತ್ತೆ ಅದೇ ರೀತಿ ಅಲ್ಲಿ ಏನಾಗೈತೆ ಸರ್, ಈಗ ಹೆಣ್ಮಕ್ಳಿಗೆ ರಿಸೆಸ್ ಪ್ರಾಬ್ಲಮ್ ಇತ್ತು, ಅವ್ರು ಅಷ್ಟೇ ಹೋಗ್ತಾರೆ ಸರ್ ಶೌಚಾಲಯ. ಮತ್ತೆ ಗಂಡು ಮಕ್ಕಳಿಗೆ ಸರ್ ಶೌಚಾಲಯ ವ್ಯವಸ್ಥೆನೂ ಇಲ್ಲ. ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ನಾವು ಒಂದು ಅರ್ಧ ಕಿಲೋಮೀಟರ್ ಹೋಗಿ ಒಂದಕ್ಕೆ ಹೋಗಿ ಬರ್ಬೇಕಾಗತ್ತೆ ಸರ್ ನಾವು. ಸರ್, ಶೌಚಾಲಯ ಅಂದ ತಕ್ಷಣ ನಿಮ್ದೊಂದು ನಾ ಹೇಳತ್ತಿಲ್ಲ, ಈಗ ಸಾರ್ವಜನಿಕರದ ಅಷ್ಟೇ ಅಲ್ಲ, ಪ್ರೆಸೆಂಟ್ ಈಗ ಸದ್ಯಕ್ಕೆ ನಾನು ಕೇಳ್ಪಟ್ಟಂಗ ಅಲ್ಲಿ ವರ್ಕ್ ಮಾಡುವಂತ ಅಧಿಕಾರಿಗಳು ಸಾಮಾನ್ಯ D ಗ್ರೂಪ್ ನೌಕರರಾಗಿರ್ಬೋದು, ಇಲ್ಲ SDC ಆಗಿರ್ಬೋದು, ಇವ್ರಿಗೂ ಕೂಡ ಶೌಚಾಲಯದ ವ್ಯವಸ್ಥೆ ಇಲ್ಲ. ನಮಗೂ ಗೊತ್ತು. ಅದನ್ನ ಸಾಕಷ್ಟು ಬಾರಿ ನಾವು ತಹಸೀಲ್ದಾರ ದಂಡಾಧಿಕಾರಿಗಳ ಒಂದು ದೃಷ್ಟಿಗೆ ತಂದಿದ್ದೀವಿ, ಬಟ್ ಯಾವುದೂ ಇದಾಗಿಲ್ಲ. ಮೊದಲೇನೋ ಇತ್ತೊಂದು, ಅದನ್ನ ಪೂರ್ತಿ ಕದ ಹಾಕಿದಾರೆ. ಆಮೇಲೆ ಮಹಿಳೆಯರಿಗೂ ಶೌಚಾಲಯ ವ್ಯವಸ್ಥೆ ಇಲ್ಲ ಈಗ ಪ್ರೆಸೆಂಟ್. ಹೌದು ಸರ್, ಅದೆಲ್ಲ ನೀವು ಸರ್. ಈ ಸದ್ಯ ನೋಡಿ ಸರ್, ಅಲ್ಲಿ ಗಂಡು ಮಕ್ಕಳಿಗೆ ಹೋಗ್ಲಿಕ್ಕೆ ಶೌಚಾಲಯ ವ್ಯವಸ್ಥೆ ಇಲ್ಲ.
ಇನ್ನೊಂದು ಸರ್ ಕುಡಿ ನೀರಿನ ವ್ಯವಸ್ಥೆನೂ ಸುತ್ತ ಇಲ್ಲ. ಹೌದು, ಕುಡಿ ನೀರಿನ ವ್ಯವಸ್ಥೆ ಅಂದ್ರೆ ಏನ್ ಸರ್, ಎಲ್ಲ ನೀರು ಕುಡಿಬೇಕಂತಂದ್ರೆ ಅವ್ರ ಸ್ಟಾಫ್ಗಳಿಗೆ ಕುಡಿ ನೀರಿನ ವ್ಯವಸ್ಥೆ ಇಲ್ಲ. ಇಲ್ರಿ, ಸ್ಟಾಫ್ ಅವ್ರಿಗೆ ಗೊತ್ತಿರ್ತೈತಿ ನೀರಿನ ವ್ಯವಸ್ಥೆ ಇಲ್ಲ ಅಂತ ಅವ್ರ ಮನೆಯಿಂದ ತೊಗೊಂಬರ್ತಾರ, ಇದನ್ನ ಮಾಡ್ತಾರ. ಈಗ ಹಳ್ಯಾಗಿಂದ ಬಂದ್ ಮಂದಿ ಅವ್ರಿಗೆ ನಮ್ಮ ಮನೆಯಿಂದ ಬರ್ಬೇಕಾದ್ರೆ ಬಾಟ್ಲಿ ತುಂಬ್ಕೊಂಬರಕತ್ತೇನ್ರಿ, ಅದನ್ನ ಮಾಡ್ಲೇಬೇಕು. ಕುಡಿಯೋ ನೀರಿನ ವ್ಯವಸ್ಥೆ ನಮ್ಮ ತಾಲೂಕಾ ಆಡಳಿತ ಮಂಡಳಿಯವರು ಯಾರಾದ್ರೂ ಮಿನಿ ವಿಧಾನಸೌಧ ಐತಿ, ಎಷ್ಟು ಆಫೀಸ್ ಅದಾವ್ರಿ ಇಲ್ಲಿ, ಭಾಳ ಆಫೀಸ್ ಅಲ್ಲ ಸರ್. ಅದು ಒಂದ ಸರ್, ಹಿಂಗ ಮತ್ತೆ ಆಫೀಸ್ನಾಗ ನೋಡಿದ್ರೆ ಮತ್ತ ಅಕ್ವಾ ಗಾರ್ಡ್, ಆ ಗಾರ್ಡ್, ಈ ಗಾರ್ಡ್ ಅಂತೇಳಿ ಮಿಷನ್ ಕುಂದಿರ್ಸಾರ ಸರ್. ಅಲ್ಲ ಹೆಸರಿಗೆ ಅಲ್ಲ ಸರ್, ಅದ್ರಾಗ ನೀರೇ ಇರುದಿಲ್ಲ. ಹಂಗಂದ್ರೆ ಇದ್ರ ಬಗ್ಗೆ ಏನು ಯಾರು ಪ್ರಮಾಣ ತಗೊಂಡವ್ರು, ಯಾರು ನಾವು ಎಷ್ಟು ಅವ್ರಿಗೆ ಮನಿ ಮಾಡಿದ್ರೆ ಎಷ್ಟು ಸಲ ಕೇಳಿದ್ವಿ ಸರ್. ಆ ರೀತಿಯಿಂದ ನಾವು ಏನೋ ಯಾರಿಗೆ ಬಗ್ಗವಲ್ರ ಅಂದ್ಮ್ಯಾಗ JBM ಮುಖಾಂತರ ಒಂದು ನಾವು ಏನಾದ್ರು ಒಂದು ಸಂದೇಶ ರವಾನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಿಮ್ಮ ಸ್ಟುಡಿಯೋಗೆ ಬಂದು ನಾವು ಇದೊಂದು ಪ್ರೋಗ್ರಾಮ್ ಮಾಡಿಕೊಟ್ರೆ ಚಲೋ ಆಗತ್ತೆ ಅಂತೇಳಿ ನಮ್ಮ ಅನಿಸಿಕೆಯಿಂದ ನಾವು ಇಲ್ಲಿ ಬಂದೀವಿ ಸರ್. ಇಲ್ಲ, ಒಳ್ಳೆ ಅನಿಸಿಕೆ ನಿಮ್ದು. ನಿಮ್ದು ಸಂಘಟನೆ ಜನಸಾಮಾನ್ಯ ಹಿತರಕ್ಷಣಾ ಸಮಿತಿ ವತಿಯಿಂದ ನೀವು ಒಂದು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿರಿ. ಈಗ ಇದೊಂದು ಮುಖ್ಯವಾದ ವಿಚಾರನೆ. ಈಗ ಕುಡಿಯೋ ನೀರಿಂದ ಆಯ್ತು, ಶೌಚಾಲಯ ಆಯ್ತು, ಸ್ವಚ್ಛತೆ ಆಯ್ತು, ಇನ್ನೂ ಒಂದು ಮುಖ್ಯವಾದ ಪ್ರಾಬ್ಲಮ್ ಐತಿ. ಬಂದಂತ ಸಾರ್ವಜನಿಕರಿಗೆ ಕೂತ್ಕೊಳ್ಳೋಕೆ ಆಸನದ ವ್ಯವಸ್ಥೆ ಇಲ್ಲ ಸರ್. ಅದೊಂದು ಪ್ರಾಬ್ಲಮ್ ಐತಿ ಸರ್. ಬಂದಂತ ಅಲ್ಲಿ ಜನರಿಗೆ ಕುಂದ್ರುವಂತ ವ್ಯವಸ್ಥೆನೇ ಇಲ್ಲ ಸರ್. ಈಗ ಮ್ಯಾಗಿನ ಒಂದು ಸೆಕೆಂಡ್ ಫ್ಲೋರಿಗೆ ಏನೈತಲ್ಲ ಸರ್, ಅಲ್ಲಿ ಏನ್ ಮಾಡ್ತಾರ ಸರ್, ಅಲ್ಲಿ ನಿಂತು ಬಿಡ್ತಾರ ಸಾಲ ಉದ್ಕ. ಸಿನಿಮಾದ ಏನು ಸ್ಟೇಡಿಯಂದಾಗ ಹೆಂಗ್ ನಿಂತಿರ್ತಾರ ಸರ್, ಹಂಗ ನಿಂತು ಬಿಡ್ತಾರೆ, ಅಲ್ಲಿಂದ ನಾವು ಉಗುಳ್ತಾರ ಸರ್ ಮ್ಯಾಗ. ಅದು ಗುಟ್ಕ ಉಗುಳುದು ಎಲ್ಲ ಇದಾವ. ಈಗ ಒಂಥರ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ಮಿನಿ ವಿಧಾನಸೌಧ ಅಂದ್ರೆ ಕಸದ ಕುಂಪೆ, ಪ್ಲಸ್ ಈ ಕಸ ಬೀಳೋದ್ರಿಂದ, ಆಮೇಲೆ ಗುಟ್ಕ ಉಗುಳೋದ್ರಿಂದ, ಚಹಾ ಕುಡಿತಾರ ಅಲ್ಲಿ ಹೋಗಿದ್ರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಮುನ್ಸೂಚನೆ ಇವೆಲ್ಲ. ಇದು ಸರ್ 4 ಗಂಟೆ ಸುಮಾರಕ್ಕೆ ನಾವು ಅಲ್ಲಿ ಹೋದ್ವಿ ಅಂದ್ರೆ ಸರ್, ಸೊಳ್ಳಿ ಒಂದೊಂದು ಏನಿಲ್ಲ ಅಂದ್ರೂ ಒಂದೊಂದು ಹೆಬ್ಬಟ್ಟಿನಷ್ಟ ಗಾತ್ರ ಇರೋದು ಸರ್. ಅಂತ ಕಳೆದು ಅಂದ್ರೆ ಸರ್ ಸಾಂಕ್ರಾಮಿಕ ರೋಗ ಬರೋದು ಗ್ಯಾರಂಟಿ ಸರ್. ಅಷ್ಟು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಅಲ್ಲಿ ಆದ್ರೆ ಇಲ್ಲಿ ಏನು ಇಷ್ಟ ಆದ್ರೂ ಅಲ್ಲಿ ಯಾಕೆ ಮಂದಿ ಇದನ್ನ ಮಾಡೋದ್ರು. ದಯವಿಟ್ಟು ಕಾರ್ಯಕ್ರಮ ವೀಕ್ಷಿಸಿದಂತ ಪ್ರತಿಯೊಬ್ರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಿ. ನಾನು ಈ ವಿಚಾರದಲ್ಲಿ ಹೇಳೋದಿಷ್ಟೇ, ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೆಡ್ ಇರ್ಬೋದು, ಫುಡ್ ಡಿಪಾರ್ಟ್ಮೆಂಟ್ ಇರ್ಬೋದು, CDP ಆಫೀಸರ್ ಇರ್ಬೋದು, ಸಮಾಜ ಕಲ್ಯಾಣ ಅಧಿಕಾರಿಗಳಿರ್ಬೋದು, ಎಲ್ಲ ನಿಮ್ಮ ಕಚೇರಿಗಳು ಆ ಮಿನಿ ವಿಧಾನಸೌಧ ಒಳಗದಾವು. ಈ ಮಿನಿ ವಿಧಾನಸೌಧ ಅನ್ನೋದು ಕಸದ ಕೊಂಪೆ ಮಾಡ್ತಿರೋ, ಏನೋ ಸ್ವಚ್ಛತೆಯ ಒಂದು ಇದನ್ನ ಮಾಡ್ತಿರೋ, ಇದು ನಮ್ಮ JBM ವಾಹಿನಿ ಮುಖಾಂತರ ಜನಸಾಮಾನ್ಯರಿಂದ ಈ ಸ್ವಚ್ಛತೆ ಕಾಪಾಡಿಕೊಳ್ಳುವಂತ ಒಂದು ಮನವಿ. ನೀವು ಈ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಇದನ್ನ ಸ್ವಚ್ಛತೆ ಮಾಡಿದರೆ ಒಂದು ಒಳ್ಳೆಯದು. ಇಲ್ಲ, ಜನಸಾಮಾನ್ಯರು ಹಾಗೂ ನಮ್ಮ ವಾಹಿನಿ ಮುಖಾಂತರ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಉಗ್ರ ಪ್ರತಿಭಟನೆಗಳು ನಡೆಯುತ್ತವೆ ಅಂತ ನಾವು ಜನಸಾಮಾನ್ಯ ಹಿತರಕ್ಷಣಾ ಸಮಿತಿ ಸಂಘಟನೆಯಿಂದ ಆಗ್ಬೋದು, ಸಾಮಾನ್ಯ ಜನರಿಂದ ಆಗ್ಬೋದು, ನಮ್ಮ JBM ವಾಹಿನಿ ಮುಖಾಂತರ ನಾವು ಈ ಮುಖಾಂತರ ನಿಮಗೆ ಆಗ್ರಹ ಮಾಡ್ತಾ ಇದ್ದೀವಿ. ಅಪ್ಪಾಜಿ ಅವರೇ, ನಿಮ್ಮ ಅಭಿಪ್ರಾಯ ಏನು ಎದ್ರ ಬಗ್ಗೆ ಸರ್? ಈಗ ಅದೇ ನಾನು ಏನು ಹೇಳಿದೆ ಇಷ್ಟೊತ್ತು ಸರ್, ಈಗ ನಾನು ಹೇಳಿದ್ನಲ್ಲ ಸರ್, ಅಭಿಪ್ರಾಯ ಎಲ್ಲ ಹೇಳೀನಿ. ಈಗ ಒಂದು ಕುಂದ್ರು ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲೇ ಸ್ವಚ್ಛತೆ ಇಲ್ಲ, ಅಲ್ಲೇ ಆ ಗಾರ್ಡನ್ ಅಂತ ಮಾಡ್ಯಾರಿ, ಅಲ್ಲಿ ಏನ್ ಗಾರ್ಡನ್ ಆಗ್ರಿ ಬರೇ ಕಸ ಕಡ್ಡಿ ಇದನ್ನ ಮುನ್ಸಿಪಾಲಿಟಿ ಅವ್ರಿಗೆ ಹೇಳಿದ್ರೆ ದಿನ ತುಂಬಿಕೊಂಡು ಹೋಗ್ತಾರೆ ಸರ್ ಅವ್ರು. ಮತ್ತೆ ಅವ್ರಿಗೆ ಏನ್ ಹೇಳೋಂಗೇ ಇಲ್ಲ ಇವರು. ಅವ್ರು ಹೇಳ್ಬೇಕು, ಮಾಡಿಸ್ಬೇಕು, ಹೇಳೋದು ಬಿಡೋದು ಅದು ಅವ್ರ ಇಷ್ಟ. ಈಗ ಫೈನಲಿ ಶಕ್ತಿ ಕೇಂದ್ರ ತಾಲೂಕಾ ತಹಶೀಲ್ದಾರ್ ದಂಡಾಧಿಕಾರಿಗಳಿಗೆ, ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಆದಷ್ಟು ಇದ್ದಾಗ ಗಮನ ಕೊಟ್ಟು ಈ ಮಿನಿ ವಿಧಾನಸಭೆಯನ್ನು ಸ್ವಚ್ಛವಾಗಿ ಇಟ್ಕೊಂಡು ಅಲ್ಲಿರುವಂತ ಎಲ್ಲ ತೊಂದರೆಗಳಿಗೆ ಒಂದು ಸೊಲ್ಯೂಷನ್ ಕಂಡು ಹಿಡಿದು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಎಲ್ಲರಿಗೂ ಅನುಕೂಲ ಆಗುವಂಗ ಒಂದು ಕ್ರಮ ಕೈಗೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಜನಸಾಮಾನ್ಯ ಹಿತರಕ್ಷಣಾ ಸಮಿತಿಯ ಜಂಟಿ ಕಾರ್ಯದರ್ಶಿಗಳಾಗಿರ್ಬೋದು, ನಮ್ಮ ಆತ್ಮೀಯರಾಗಿರ್ಬೋದು, ಒಂದು ರಾಮದುರ್ಗದ ಶಕ್ತಿ ಕೇಂದ್ರ ಮಿನಿ ವಿಧಾನಸೌಧದಲ್ಲಿರುವ ಕುಂದುಕೊರತೆಗಳ ಬಗ್ಗೆ ಸವಿಸ್ತರವಾಗಿ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ವಿ. ಈ ಚರ್ಚೆ ಮುಖಾಂತರ ನಾವು ಕಂಡುಕೊಂಡಿದ್ದಿಷ್ಟೇ, ಗಾಂಧೀಜಿ ಕಂಡ ಕನಸು ಸ್ವಚ್ಛ ಭಾರತ ಅದು ನಮ್ಮ ಶಕ್ತಿ ಕೇಂದ್ರದಲ್ಲಿನೇ ಆಗ್ತಾ ಇಲ್ಲ, ಸ್ವಚ್ಛ ಭಾರತ ಆಗ್ತಾ ಇಲ್ಲ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ನೀವು ಎಚ್ಚೆತ್ತುಕೊಳ್ಳದೆ ಇದ್ದರೆ ಜನ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಇಂದಲ್ಲ ನಾಳೆ ನಿಮಗೆ ಪೊರಕೆ ಸೇವೆ ಆಗುತ್ತದೆ.
ದಯವಿಟ್ಟು ಗಮನ ಹರಿಸಿ ಸ್ವಚ್ಛತೆಗೆ ಆದ್ಯತೆ ನೀಡಿ. ಪ್ರಧಾನಿ ಮೋದಿಯವರು ಸ್ವಚ್ಛ ಭಾರತ ಮಿಷನ್ ಆರಂಭಿಸಿದ್ದಾರೆ. ಅವರೇ ಖುದ್ದಾಗಿ ಕಸಬರಿಗೆ ಹಿಡಿದುಕೊಂಡು ಕಸ ಹೊಡೆದು ದೇಶವನ್ನು ಸ್ವಚ್ಛ ಮಾಡಿದ್ದಾರೆ. ನೀವು ಅಧಿಕಾರಿಗಳು ಏನು ಅವರಿಗಿನ ದೊಡ್ಡವರಲ್ಲ. ದಯವಿಟ್ಟು ನಿಮ್ಮ ಆವರಣ, ನಿಮ್ಮ ಮನೆಯನ್ನ ಹೇಗೆ ನೀವು ಸ್ವಚ್ಛವಾಗಿ ಇಟ್ಕೋತೀರಿ ಅದೇ ರೀತಿ ನಿಮ್ಮ ಕಚೇರಿ ಸುತ್ತಮುತ್ತ ಆವರಣವನ್ನ ಸ್ವಚ್ಛವಾಗಿಟ್ಟುಕೊಳ್ಳಿ. ಇದು ನಮ್ಮ ಜನಸಾಮಾನ್ಯ ರೈತ ರಕ್ಷಣಾ ಸಮಿತಿಯವರು ಆಗಿರ್ಬೋದು, ರಾಮದುರ್ಗದ ಜನಸಾಮಾನ್ಯರಾಗಿರ್ಬೋದು, ನಮ್ಮ JBM ವಾಹಿನಿ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನಮಗೆ ಮತ್ತೆ ನ್ಯೂಸ್ ಮಾಡುವಂಥದ್ದು, ಮಾಹಿತಿಯನ್ನು ಬಿತ್ತರಿಸುವಂಥ ಕೆಲಸವನ್ನು ನೀವು ನಮಗೆ ಕೊಡಬೇಡಿ. ನಿಮ್ಮ ಆವರಣ, ನಿಮ್ಮ ಕಚೇರಿನ ಸ್ವಚ್ಛವಾಗಿಟ್ಕೊಳ್ಳಿ ಅಂತೇಳಿ ಇಂದಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JBM TV.